ಅಮ್ಮ ಅಮ್ಮ ಬಾರೇ ಚಾಮುಂಡಿ ಬಾ. ಅಮ್ಮ ಇದೆಲ್ಲ ಅಜ್ಜಿ ಒಳಗಿದ್ದಾಳೆ, ಕೂತ್ಕೋ. ಏನೇ ಕೂತ್ಕೊಂಡ್ರೆ ಮಹಾರಾಣಿಯಾಗಿ ಪಕ್ಕದಲ್ಲಿ ಬಂದು ಕೂತ್ಕೋತೀಯ? ಏನೇ ಮಿಕ್ ಮಿಂಕ ನೋಡ್ತಾ ಇದ್ಯಾ? ಒತ್ತೆ ಕಾಲು. ಏನೇ ನೋಡ್ತಾ ಇದ್ಯಾ? ಒತ್ತೆ. ಅಯ್ಯೋ ಮೆತ್ತಿಗೊತ್ತೆ. ಚಾಮುಂಡಿ ಏನೇ ಇರ್ಲಿ ನಿಮ್ಮ ಅಮ್ಮನ ಕೈ ಅಡಿಗೆ ಅಮೃತ ಕಣೆ. ಏ ಪಾರ್ವತಿ, ತಂದೆಮ್ಮ ಪಕೋಡ ಮುಗ್ದಾಯ್ತು, ಬೇಗ ತಗೊಂಡ್ ಬಾ. ಏಯ್ ಏನೇ ಹಾಗೆ ನೋಡ್ತಾ ಇದ್ಯಾ? ಹಾಕೆ ಆಗೋಯ್ತಾ? ಇನ್ನೂ ಇದೆಯಾ? ಇನ್ನೊಂದು ಒಬ್ಬೆ ಆಗುತ್ತೆ, ಅದನ್ನು ತಂದಾಕು. ಮತ್ತೆ ಗೊತ್ತು. ಏನ್ ಹೇಳಿ, ಬತ್ತ ಬತ್ತ ಪಾರ್ವತಿ ಯಾಕ ಸೋಂಬೇರಿ ಆಗ್ಬಿಟ್ಟಿದ್ದಾಳೆ. ಮನೆ ಕೆಲಸನೇ ಸರಿಯಾಗಿ ಮಾಡ್ತಾ ಇಲ್ಲ. ನೀನೇ ಇತ್ಲಿಗೆ ಹೋಗಿ ಹಂಡೆ ತುಂಬಾ ನೀರ್ ಸೇದಾಕು. ನಾನಾ? ಇಲ್ಲ, ನಿಮ್ಮ ಅಜ್ಜಿ ದೊಡ್ಡ ದರ್ಶಾನಿ ಮಗಳು ನಾನಾ ಅಂತ ಕೇಳ್ತಾಳೆ. ಏನೇ ರೋಗ ನಿನ್ಗೆ? ಎಳೆ ಮೇಲೆ ಬಾ, ಇವತ್ತು ನಿನ್ ಕೊಬ್ಬಡಿಸ್ತೀನಿ. ಬಾರಿ. ಅಮ್ಮ ನಾನೇ ಸೇರ್ತೀನಮ್ಮ. ಏನಂದೆ? ನೀರ್ ಸೇತಿಯಾ? ಶುದ್ಧ ಸೋಂಬೇರಿ ನೀನು. ಬರೋದೇ ಲೇಟ್ ಆಗಿ ಬರ್ತೀಯಾ? ಮನೆ ಕೆಲಸ ಯಾರೇ ಮಾಡೋದು? ಕಸ ಬಿಡಿಸ್ಬೇಕು, ಬಟ್ಟೆ ಒಗಿಬೇಕು, ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು. ಯಾರು ಮಾಡ್ತಾರೆ? ಅದಲ್ಲಮ್ಮ, ಮಗುಗ್ ಸ್ಕೂಲ್ ಹೊತ್ತಾಗುತ್ತೆ. ಏನಂದೆ? ಇವಳು ಸ್ಕೂಲ್ಗೆ ಹೋಗ್ಬೇಕಾ? ಇವಳು ಸ್ಕೂಲ್ಗೆ ಹೋಗಿ ಯಾವ ರಾಜ್ಯ ಸಂಪಾದನೆ ಮಾಡ್ಬೇಕಮ್ಮ? ಹೆಣ್ಮಕ್ಳು ಯಾಕೆ ಓದ್ಬೇಕು? ಹೋಗೆ. ಅಯ್ಯೋ ಪಕೋಡ ಸಿದಾಯ್ತು, ಹೋಗು ಬೇಗ ತಗೊಂಡ್ ಬಾ. ಬಾರಿ ನೀನು. ಎಳೆ ಮೇಲೆ ನೀರ್ ಸೇದಿ ಇದನ್ನೆಲ್ಲ ತುಂಬಿಸು. ಹುರ್ಲಿ ಚಟ್ನಿ ಚೆನ್ನಾಗಿದೆ. ಚಾಮುಂಡಿ ಕಲ್ಸ್ಕೋವಾ? ಕಲ್ಸ್ಕೋ. ಚಾಮುಂಡಿ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ಯಾ? ಕಲಿಸ್ಕೊಮ್ಮ. ನನಗ್ ಗೊತ್ತಾಗೋಯ್ತು, ಇವತ್ ನೀನು ಕೋಸ್ಗೆದ್ದೆ ಪಲ್ಯ ಮಾಡಿಲ್ಲ, ಅದಕ್ಕೆಯ. ಅದಕ್ಕೇನೆ ಅಲ್ಲ, ಮತ್ ಕಲಿಸ್ಕೋವಾ? ಕಲಿಸ್ಕೊಳ್ಳೋದಿಕ್ಕೆ. ಏನಾಯ್ತವಾ? ಏನ್ ಮಾಡ್ಕೊಂಡೆಮ್ಮ? ಪಾರ್ವತಿ ಏನಾಯ್ತು ಮಗುಗೆ? ಹೇಳ್ತಿಯಲ್ವ? ಅದು ರೀ, ದಿನ ಹೊತ್ತು ಮುಂಚೆ ನಾನೇ ಹೋಗಿ ಅಮ್ಮನ ಮನೇಲಿ ನೀರ್ ಸೇದಿ ತುಂಬಿಡ್ತಿದ್ದೆ. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಅಷ್ಟ್ರೊಳಗ್ ಚಾಮುಂಡಿ ಅಲ್ಲಿಗೆ ಬಂದ್ಲು. ಅವಳ ಕೈನಲ್ಲೇ ನೀರ್ ಸೇರ್ಸಿದ್ರು ರೀ. ಚಾಮುಂಡಿ ನೀರ್ ಸೇದದ್ಲ? ಪಾರ್ವತಿ, ಚಾಮುಂಡಿ ನನ್ ಕಂದ, ನಿನ್ನ ಕಣ್ಣಲ್ಲಿ ಕಣ್ಣಾಗಿಟ್ಕೊಂಡು ಸಾಕಿದ್ನಲ್ಲವ, ನೀರ್ ಸೇದೋದಕ್ಕೆ ಎಷ್ಟ್ ಕಷ್ಟಪಟ್ಟ್ಯವ? ಅಪ್ಪ, ತಾಯಿಗೆ ಮಗಳು ಸಹಾಯ ಮಾಡಿದ್ರೆ ತಪ್ಪ? ತಪ್ಪಲ್ಲಮ್ಮ, ತಪ್ಪಲ್ಲ. ನಿಮ್ಮಿಬ್ರನ್ನ ಸುಖವಾಗಿಟ್ಕೊಳ್ಳೋ ಅದೃಷ್ಟನ ಕೇಳ್ಕೊಂಡ್ ಬರ್ಲಿಲ್ಲ. ಅದ್ ನನ್ ತಪ್ಪಮ್ಮ, ನನ್ ತಪ್ಪು. ಚಾಮುಂಡಿ ನೋಡ್ತಾ ಇರು, ನಿಮ್ಮಿಬ್ರು ಸುಖವಾಗಿಡೋಕೆ ಹಣನ ನಾ ಸಂಪಾದನೆ ಮಾಡ್ತೀನಿ. ಸಂಪಾದನೆ ಮಾಡ್ತೀನಿ. ಸಂಪಾದನೆ ಮಾಡ್ತೀನಿ. ಅಮ್ಮ, ಅಯ್ಯೋ ಅಪ್ಪ, ಸಾಕಾಗೋಗ್ಬಿಡ್ತು ರೀ.
ಸಿಕ್ಬಿಡ್ತು ಕಣೆ, ಸಿಕ್ಬಿಡ್ತು. ಬೇಗ ಅರ್ಶಿನ ಕುಂಕುಮ ತಗೊಂಬಾರೆ. ಅರ್ಶಿನ ಕುಂಕುಮ ಅದ್ಯಾಕ್ರಿ? ಶವ ದೈವ ನೋಡಿದ ಕೂಡಲೇ ಪೂಜೆ ಮಾಡ್ಬೇಕು ಕಣೆ. ಬೇಗ ತಗೊಂಡ್ಬಾರ ಹೋಗಿ. ಇರಿ ತರ್ತೀನಿ. ಇವಳು ಬರೋದೊಳಗಾಗಿ ಈ ಬಿಂದಿಗೆನೆಲ್ಲ ತೆಗೆದು ಬೇರೆ ಕಡೆಗೆ ಇಟ್ಬಿಡ್ತೀನಿ. ಸಿಕ್ಬಿಡ್ತು, ನನ್ನ ಕೈಗೆ ಸಿಕ್ಬಿಡ್ತು ಬಂಗಾರದ ಬಿಂದಿಗೆ. ಏನಾಯ್ತು? ಕಾದು ನಾನು ತೋರಿದಕ್ಕೆ ನನ್ನ ಆಸೆ ಎಲ್ಲ ಅಸ್ಥಿ ಆಗೋಯ್ತಲ್ಲಿ. ಅಯ್ಯಯ್ಯೋ, ಅಲ್ರಿ ಇದಕ್ಕೋಸ್ಕರ ತಾನೇ ನಾವು 2 ದಿವಸದಿಂದ ತೋಡ್ತಾ ಇದ್ದಿದ್ದು. ಅಲ್ಲ ಕಣೆ, ಬಂಗಾರದ ಬಿಂದಿಗೆ. ಏನದು ಬಂಗಾರ ಬಿಂದಿಗೆನಾ? ಬಂಗಾರ ಬಿಂದಿಗೆ ನನ್ನ ಎತ್ತೆ ಮೇಲೆ ಕೆತ್ತೆ. ಬನ್ರಿ ಗಟ್ಟಿಯಾಗಿರ್ಕೊಂಡ್ ಮೇಲೆ. ಅಯ್ಯೋ, ನಿಮ್ಮನ್ನ ಎಳ್ಯಕ್ ಹೋಗಿ ನನ್ ಸೊಂಟ ಬಿದ್ದೋಯ್ತು. ಅಲ್ರಿ ಬಂಗಾರ ಬಿಂದಿಗೆ ಅಂದ್ರಲ್ಲ? ಬಂಗಾರದ ಬಿಂದಿಗೆ ಕಣೆ, ನಾನೇ ಕಣ್ಣಾರೆ ನೋಡ್ದೆ. ನೀವ್ ನೋಡಿದ್ರ? ನನ್ಗೆ ಹೇಳಿಲ್ಲ. ನಿನಗೆ ಹೇಳಿದ್ರೆ ಕನ್ನಡ ಪ್ರಭಕ್ಕೆ ಸುದ್ದಿ ಹಾಕಿದಾಗೆ ಊರಿಗೆಲ್ಲ ಗೊತ್ತಾಗತ್ತೆ ಅಂತ ಬುರುಡೆ ಇದೆ ಅಂದೆ. ಅದೇ ಇದೆಯಲ್ಲೇ. ಅದ್ ಸರಿ, ಇಲ್ಲೇನಿದೆ ಅಂತ ನಿಮ್ಗೆ ಹೇಗೆ ಗೊತ್ತು? ನಿನ್ನೆ ರಾತ್ರಿ ಘಲ್ ಘಲ್ ಅಂತ ಶಬ್ದ ಆಯ್ತು. ಏನು ಅಂತ ನೋಡ್ತೀನಿ, ಸಾಕ್ಷಾತ್ ಲಕ್ಷ್ಮಿ. ಲಕ್ಷ್ಮಿ ಕಡೆ ಬಾ ಬಾ ಅಂತ ಕರಲು. ನಾನಿಲ್ಲಿ ನೆಲೆಸಿದ್ದೀನಿ, ನನ್ನ ತಗೋ ತಗೋ ತಂದು. ಅದಕ್ಕೆ ನಾನು ತೋಡ್ದೆ. ಅಯ್ಯೋ ಅಯ್ಯಯ್ಯೋ, ಇದಕ್ಕಾಗಿ ನೀವು ಇಷ್ಟು ಯೋಚನೆ ಮಾಡ್ತೀರಾ? ನಾನೊಂದು ಉಪಾಯ ಹೇಳ. ಈ ತರ ಅಪಾಯ ಆಗಲ್ಲ. ಅಯ್ಯೋ ಏನು ಇಲ್ಲ ರೀ. ನೋಡಿ, ಅಗ್ನಿನೇತ್ರ ನನ್ನ ಸ್ವಾಮಿಗಳ ಹತ್ರ ಹೋಗಿ ನಾವು ಕೇಳ್ಕೊಂಡ್ರೆ ಅವರೇ ತಗೊಟ್ಬಿಡ್ತಾರೆ. ಕುದುರೆ ಮತ್ತು ನನ್ನ ಅನುಮಾನಿಸೋರು, ದ್ವೇಷಿಸೋರು ಈ ಊರಲ್ಲಿ ಬಹಳ ಜನ ಇದ್ದಾರೆ. ಅದು ನಿಮಗೆಲ್ರಿಗೂ ಗೊತ್ತೇ ಇದೆ. ನಾನು ಯಾವ ಮಾಯಾ ಮಂತ್ರನೂ ಮಾಡೋನಲ್ಲ. ನಿಮಗೆಲ್ರಿಗೂ ಒಳ್ಳೇದಾಗಬೇಕು ಅಂತ ಆ ದೇವರನ್ನ ಪ್ರಾರ್ಥಿಸ್ತಿದ್ದೀನಿ. ನಿಮ್ಮ ಕೋರಿಕೆನ ನಾನು ತೀರಿಸ್ತಾನೇ ಇದ್ದೀನಿ. ಸುಳ್ಳು, ನೀನ್ ಮಾಡೋದೆಲ್ಲ ಮೋಸ. ಮೋಸ? ಆ ಮಾತಿನ ಅರ್ಥ ಏನು ಅಂತ ನನಗೆ ಗೊತ್ತಿಲ್ಲ ಮಗು. ಮಗು ಅಂತೆ ಮಗು. ನೀನೊಬ್ಬ ಕಳ್ಳ, ಖದೀಮ. ನೀವ್ಯಾರು ಇವನ್ ನಂಬೇಡಿ. ಇವನೊಬ್ಬ ಕಳ್ಳ ಸನ್ಯಾಸಿ. ಓಂ ಹರಿಹರ. ಅಯ್ಯೋ ಪಾಪ. ಓಂ ಹರಿಹರ. ಸ್ವಾಮಿ ಸ್ವಾಮಿ ಸ್ವಾಮಿ, ಕಣ್ಮುಂದಿದ್ದ ಪ್ರತ್ಯಕ್ಷ ದೇವರನ್ನೇ ಮರೆತು ಬಾಯಿ ಬಂದ ಹಾಗೆ ಬೈದ್ಬಿಟ್ಟೆ. ನೀವೇ ನನ್ನ ಪ್ರತ್ಯಕ್ಷ ದೇವರು. ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಿ ಕಾಪಾಡಿ ಸ್ವಾಮಿ, ಕಾಪಾಡಿ. ಮಗು, ಸಿಕ್ಕಿದ್ರೆ ಸಾಕು ಜುಟ್ಟು ಹಿಡಿಬೇಕು ಅನ್ನೋ ಪ್ರತಿಯೊಬ್ಬರು ಒಂದಲ್ಲ ಒಂದ್ ದಿವಸ ಕಾಲ್ ಹಿಡಿಬೇಕು. ನಿನ್ನ ಅಹಂಕಾರನ ಬಿಟ್ಟು ದೇವರನ್ನ ಪೂಜೆ ಮಾಡು. ನೀವೇ ನನ್ನ ದೇವರು. ನಾನ್ ಮಾಡಿದ ತಪ್ಪಿಗೆ ಸಾಯುವವರೆಗೂ ನಿಮ್ ಪಾದ ಸೇವೆ ಮಾಡ್ಕೊಂಡಿರ್ತೀನಿ. ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಸ್ವಾಮಿ. ಸಂತೋಷ. ಹೋಗಿ ನನ್ನ ಶಿಷ್ಯರಲ್ಲಿ ಸೇರ್ಕೋ. ಧನ್ಯ ಸ್ವಾಮಿ, ಧನ್ಯ. ಸ್ವಾಮಿ ಸ್ವಾಮಿ ಸ್ವಾಮಿ, ನಮ್ಮ ತಾತ ಸೋಮಣ್ಣ, ನಮ್ಮಪ್ಪ ರಾಮಣ್ಣ, ನನ್ನ ಹೆಸರು ಭೀಮಣ್ಣ, ಅಗಸ್ತ್ಯ ಗೋತ್ರ, ಪೂರ್ವಭಾದ್ರ ನಕ್ಷತ್ರ. ಮಗು, ಇದನ್ನೆಲ್ಲ ದೇವಸ್ಥಾನದಲ್ಲಿ ಹೇಳಪ್ಪ, ಅರ್ಚನೆ ಮಾಡ್ತಾರೆ. ಅರ್ಚನೆ ಅಲ್ಲ ಸ್ವಾಮಿ, ಪ್ರಾರ್ಥನೆ. ತಮ್ಮ ಹತ್ರ ಏಕಾಂತವಾಗಿ ಮಾತಾಡಬೇಕು. ಶಿಷ್ಯ ಬಂದೆ ಸ್ವಾಮಿ. ಈತ ಸೇಡಿ ಅಲ್ಲ ತಾನೆ? ಅಲ್ಲ ಸ್ವಾಮಿ. ಶಿಷ್ಯ ಸ್ವಾಮಿ, ಈತನನ್ನು ನಮ್ಮ ವಿಶ್ರಾಂತಿ ಗೃಹಕ್ಕೆ ಕರೆದುಕೊಂಡು ಹೋಗು. ಚಿತ್ತ ಸ್ವಾಮಿ. ಹೋಗು ಹೋಗು. ಬನ್ನಿ. ಬಂದೆ. ಓಂ ಹರಿಹರ. ನಮಸ್ಕಾರ ಗುರುದೇವ. ಆಹಾ, ಗುರುಪಾದ ಮೆತ್ತಿಗೆ ಮೆತ್ತಿಗೆ ಒಳ್ಳೆ ಹತ್ತಿ ಇದ್ದಾಗಿದೆ. ನಿನ್ನ ಭಜನೆ ಸಾಕು. ನನ್ನನ್ನ ಏಕಾಂತಕ್ಕೆ ಕರೆದ ಕಾರಣ ಹೇಳು. ಗುರುವೇ,
ನನ್ನ ಮನೆಯ ಅಂಗಳದಲ್ಲಿ 2 ಬಂಗಾರದ ಬಿಂದಿಗೆಗಳು ಸಿಕ್ಕಾಪ ಅದು ನನ್ನ ತಗೋ 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 ಅಂತ ಕಾಡಿಸ್ತಾ ಇದೆ. ಅದು ನನಗೆ ಸಿಗುವಾಗ ಮಾಡಿ ಗುರುವೆ. ಮಗು, ಗುರುವೆ, ನಿಧಿ ನಿಕ್ಷೇಪಗಳನ್ನು ಹೊರಗೆ ತೆಗಿಬೇಕಾದ್ರೆ ಮೊದಲು ರಕ್ತ ತರ್ಪಣ ಆಗಬೇಕು. ನನ್ನ ರಕ್ತ ನಾನು ನಿಮ್ ಭಕ್ತ ಗುರುವೆ. ನಿನ್ನ ರಕ್ತವಲ್ಲವೋ ಮೂರ್ಖ? ಹಾಗಾದ್ರೆ ಬಿಡಿ, ಕುರಿ ಕೋಳಿ ಕೋಣ ಕರೆದ್ರೆ ಬೇಕಾದಷ್ಟು ಸಿಗತ್ತೆ. ಛೆ, ಪ್ರಾಣಿಗಳ ರಕ್ತವಲ್ಲವೋ ಪ್ರಾರಬ್ಧವೇ. ಮತ್ತೆ ನನ್ನ ಮಂತ್ರಶಕ್ತಿಯಿಂದ ನಿಧಿಯನ್ನು ಹೊರಗೆ ತೆಗಿಬೇಕಾದ್ರೆ ಪ್ರಾಯ ತುಂಬದ ಬಾಲಕಿಯ ರಕ್ತ ಬೇಕು. ಬಾಲಕಿ ಇದೆ? ಹೌದು. ಆ ಬಾಲಕಿ 5 ವರ್ಷದ ಮೇಲೆ 10 ವರ್ಷದ ಒಳಗಿರಬೇಕು. ತಂದೆ ತಾಯಿಗಳಿಗೆ ಒಬ್ಬಳೇ ಪುತ್ರಿಯಾಗಿರಬೇಕು. ಅವಳಿಗೆ ಅನಾರೋಗ್ಯವಾಗಲಿ ಅಂಗವಿಕಲವಾಗಲಿ ಇರಕೂಡದು. ಅಂತ ಬಾಲಕಿ ಎಲ್ಲಿ ಸಿಗ್ತಾಳೆ ಗುರುದೇವ? ನಿನಗೆ ನಿಧಿ ಸಿಗಬೇಕು ಅಂದ್ರೆ ನೀನು ಬೀದಿ ತಿರುಗಲೇಬೇಕು. ಗುರುದೇವ, ನೀವು ಕೋಪ ಮಾಡ್ಕೊಳ್ಳೋದ್ರ ಒಂದು ಮಾತು ಕೇಳಲ್ಲ? ಏನದು? ಆ ನಿಧಿ ತೆಗೆಯೋದಕ್ಕೆ ಬೇರೆ ಮಾರ್ಗವೇ ಇಲ್ವೇ? ಇಲ್ಲ. ಹಾಗೊಂದು ವೇಳೆ ನೀನು ತೆಗಿಬೇಕು ಅಂತ ಮನಸ್ಸು ಮಾಡಿದ್ರೆ ಆ ನಿಧಿ ಸುತ್ತ ಆವರಿಸಿರೋ ಕ್ಷುದ್ರ ದೇವತೆಗಳು ನಿನ್ನ ಹೆಂಡತಿನ ಬಲಿ ತಗೋತವೆ. ನಮ್ಮ ಪ್ರಾಣಕ್ಕೆ ಬಂತ. ಆಗಲಿ ಗುರುದೇವ, ಆ ಬಾಲಕಿ ಎಲ್ಲಿದ್ರೂ ಹುಡುಕಿ ತರ್ತೀನಿ. ಆಶೀರ್ವಾದ ಮಾಡಿ ಗುರುವೇ. ಹೋಗಬಾ, ಒಳ್ಳೇದಾಗ್ಲಿ. ನಿಕ್ಷೇಪ ನಿಕ್ಷೇಪ ಎಂದು ನಾನು ಕಲಿತ ವಿದ್ಯೆಗೆ ಇಂದು ಫಲ ಸಿಗ್ತಾ ಇದೆ. ಶಾಂತಮ್ಮ, ನೀವು ನಮ್ಮ ರಾಮಣ್ಣವ್ರ ಹೆಂಡತಿ ಅಲ್ವೇ? ಹೌದು. ಮಗು ನಿಂದೇನ? ಹೌದು. ಏನಮ್ಮ ಮಗು ನಿನ್ನ ಹೆಸರು? ಲಕ್ಷ್ಮಿ. ಲಕ್ಷ್ಮಿ. ಅಷ್ಟ ಲಕ್ಷ್ಮಿ ಕಡೆ ತುಂಬಿ ತುಳುಕಾಡ್ತೀನಿ. ಲಕ್ಷ್ಮಿ 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 ಲಕ್ಷ್ಮಿ. ಒಬ್ಳೆ ಮಗಳ? ಇಲ್ಲ, 3ನೇ ಮಗಳು. 3ನೇ ಮಗಳ? ಎಲ್ಲಿ ಕೇಳಿದ್ರು 3, 4, 5 ಹೀಗೇ ಹೆಚ್ಚಾಗಿ ಹೇಳ್ತಾ ಬರ್ತಾ ಇದಾರಲ್ಲ, ಅದಕ್ಕೆ ನಮ್ಮ ಜನಸಂಖ್ಯೆ ಹೆಚ್ಚಾಗಿರೋದು. ಇಲ್ಲೇ ಬರ್ತಾವಳೆ, ಇವಳೇ ಕೇಳ್ಬಿಡಲ್ಲ. ಭಾರತಿ, ನನ್ನ ಹೆಸರು ಆರ್ತಿನೂ ಅಲ್ಲ ಭಾರತಿನೂ ಅಲ್ಲ, ಮಲ್ಲಿ. ಮರ್ತು ಬಿಟ್ಟ. ಮಲ್ಲಿ ಮಲ್ಲಿ. ಬುಟ್ಟಿಲಿರೋದು ಮಲ್ಲಿಗೆ, ನಿನಗೆ ಇಟ್ಟಿರೋ ಹೆಸರು ಮಲ್ಲಿಗೆ. ಮಲ್ಲಿ, ನಿನ್ನ ಹುಡುಕೊಂಡು ನಾನು ಎಲ್ಲಿ ತಿರುಗಿದೆ ಗೊತ್ತಾ? ಗಲ್ಲಿ ಗಲ್ಲಿ. ಅಯ್ಯಯ್ಯೋ, ಈ ಹೂ ಮರಕ್ಕೆ ನಾನು ಸುತ್ತಬೇಕು ಗಲ್ಲಿ ಗಲ್ಲಿ. ನೀನ್ ಸುತ್ತಿದ್ಯಾ ಮಲ್ಲಿ ಮಲ್ಲಿ ಅಂತ? ಹೌದು. ಇದೇನಿದು ಹೊಸ ವರ್ಷ? ಇಲ್ಲ, ಇದುವರೆಗೂ ದೇವಸ್ಥಾನ ಮುಂದೆ ವ್ಯಾಪಾರ ಮಾಡ್ತಿದ್ದೆ. ಈಗ ಮನೆಗೂ ನುಗ್ಗಿ ವ್ಯಾಪಾರ ಮಾಡ್ತಿದ್ಯಾ. ಕುಟುಂಬ ದೊಡ್ಡದಾಯ್ತು ಅಂತ ಕಾಣತ್ತೆ. ಮಕ್ಕಳೆಷ್ಟು? ಮಕ್ಳ ನನಗ ಆ ದಪ್ಪ ಮಾತು. ಯಾವ ನಿನಗ್ ಮಕ್ಳು ಬೇಕು ತಾನೇ? ನನ್ನ ಮದುವೆ ಮಾಡ್ಕೋ. ಹೊಂದಿ ಹಂಗೆ ಹೊತ್ತು ಹೊತ್ತು ಕೊಟ್ಟು ಬಿಡ್ತೀನಿ. ಮಕ್ಳು ಬೇಡವಾ? ಮಕ್ಳಯ್ಯ, ಪರವಾಗಿಲ್ಲ. ಮದ್ವೆ ಆಗದ ಇರೋ ನನ್ನ ಮಕ್ಳು ಕೇಳಕ್ ಬಂದವನು ಯಾಂದಳ್ಳಿ ನನ್ನ ಮಗನ್ ತಂದು. ಸರಿಕಾ ನೀರೇಳ ವಾಲಿ ಚಪ್ರ. ಏನಪ್ಪಾ ರಘುರಾಮ ರೆಡ್ಡಿ? ಭೀಮಯ್ಯ ಗಾರು ರೆಂಡ ಕೂಚಂಡ. ನೀನು ಮನೆ ಕಟ್ಟಿಸಿದ್ಯಾ? ಕಟ್ಟಿಸ್ಬೇಕಲ್ಲ. ಮಗಳೇನು? ಅವನಂಡ ಮಗಳು. ನೋಡು, ಮುಂದೆ ಅವಳು ಅಡಿಯನ್ನು ಕಟ್ಟಿಸಿಡ್ಬೇಕಲ್ಲಪ್ಪ. ಸಾಕ್ಷಾತ್ ಲಕ್ಷ್ಮಿ ಇದ್ದಾಗಿದ್ದಾಳೆ. ಮಗು ಬಾರಮ್ಮ ಇಲ್ಲಿ. ಭೀಮಯ್ಯ ಗಾರು ಅವಳು ಹೇಳೋ ಹಾಗಿಲ್ಲ. ಭೀಮಯ್ಯ ಗಾರು, ಯಾಕೆ? ಅವಳಿಗೆ ಪೋಲಿಯೋ ಅಟ್ಯಾಕ್ ಆಗಿದೆ ಅಂಡಿ. ಅಯ್ಯೋ, ಇದು ಪೋಲಿಯೋ ಕೇಸ? ಮುಂದೆ ಏನೇನ್ ಕೇಸ್ ಸಿಗುತ್ತೋ ಗೊತ್ತಿಲ್ವಲ್ಲ.